ಅಯೋಧ್ಯಾ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಃ. 7 ಪ್ರದೇಶಗಳು ಮೋಕ್ಷವನ್ನು ನೀಡುವಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕ್ಷೇತ್ರಗಳೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಅದರಲ್ಲಿ ಪೂರಿ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರವಾಗಿದೆ. ಅಂತಹ ಆ ಪೂರಿಯಲ್ಲಿ ನೆಲೆಸಿರ್ತಕ್ಕಂಥವನು ಜಗತ್ತಿಗೆ ನಾಥನಾಗಿರ್ತಕ್ಕಂತಹ ಜಗನ್ನಾಥ. ಅಂತಹ ಆ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಆ ಪೂರಿಯಲ್ಲಿ ಇರತಕ್ಕಂತಹ ಆ ಸ್ವಾಮಿಯನ್ನು ರಥಯಾತ್ರಾ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ವೀಕ್ಷಿಸುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಸೌಹಾರ್ದತೆಯಿಂದ ನಮ್ಮೆಲ್ಲರಿಗೆ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರಥಯಾತ್ರೆ ಅಂದ ತಕ್ಷಣವೇ ನಮಗೆ ಪೂರಿ ರಥಯಾತ್ರೆ ಅನ್ನುವಂಥದ್ದು, ಜಗನ್ನಾಥನ ರಥಯಾತ್ರೆ ಅನ್ನುವಂಥದ್ದೇ ಮನಸ್ಸಿಗೆ ಬರುತ್ತದೆ. ಆ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಜಗನ್ನಾಥ ಸ್ವಾಮಿಯ ರಥಯಾತ್ರೆ. ಅಂತಹ ಆ ರಥಯಾತ್ರೆಯ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಯಾತ್ರೆ ಇದು ರಥಯಾತ್ರೆ. ಇದರಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬರೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಕ್ಕಂಥವರಾಗ್ತಾರೆ. ಸಾಧನ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ಳತಕ್ಕಂಥವರಾಗ್ತಾರೆ. ಅತ್ಯಂತ ಉತ್ಸುಕತೆಯಿಂದ ಭಕ್ತರೆಲ್ಲರೂ ಕೂಡ ಆ ಭಗವಂತನ ಸನ್ನಿಧಾನವನ್ನು ಸೇರಿದಂಥವರಾಗಿ ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಕ್ಕಂಥವರಾಗಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ, ಆನಂದ ಅಂದರೆ ಆ ಭಗವಂತನ ಸ್ಮರಣೆ ಅನ್ನತಕ್ಕಂತಹ ವಿಚಾರವನ್ನು ತಿಳಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಈ ರಥಯಾತ್ರೆ ಅನ್ನತಕ್ಕಂಥದ್ದು ಆಚರಿಸಲ್ಪಡ್ತಾ ಇದೆ. ಇಂತಹ ರಥಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬರೂ ಕೂಡ ಧನ್ಯ ಜೀವಿಗಳು ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಭಗವಂತ ವಿಶೇಷವಾಗಿ ನೀಲಮಾಧವನಾಗಿ ನೀಲಾಚಲದಲ್ಲಿ ಬ್ರಹ್ಮದೇವರ 50 ವರ್ಷಗಳ ಕಾಲ ದರ್ಶನ ಭಾಗ್ಯವನ್ನು ಲೋಕಕ್ಕೆ ನೀಡಿದಂಥವನಾದರೆ, ನಂತರದ ಬ್ರಹ್ಮದೇವರ 50 ವರ್ಷಗಳ ಕಾಲ ಏನಿದೆ ಆ ಸಮಯದಲ್ಲಿ ಜಗನ್ನಾಥನಾಗಿ ನಮಗೆ ಕಂಡು ಬರ್ತಾ ಇರತಕ್ಕಂತಹ ಮೂರ್ತಿ ಹೇಗಿದೆಯೋ ಅದೇ ರೀತಿಯಾಗಿ ದರ್ಶನವನ್ನು ಲೋಕಕ್ಕೆ ನೀಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ಇಂದು ನಮ್ಮೆಲ್ಲರ ಮುಂಭಾಗದಲ್ಲಿ ಸ್ವಾಮಿ ಶ್ರೀಕೃಷ್ಣ ದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದು. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ರಥಯಾತ್ರೆಯನ್ನು ನೋಡುವ ಭಾಗ್ಯ ಭಕ್ತರಾದ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಿರ್ತಕ್ಕಂಥವನು ಇಂದ್ರದ್ಯುಮ್ನ ಮಹಾರಾಜ. ಅವನ ಭಕ್ತಿಗೆ ಮೆಚ್ಚಿ ಒಲಿದು ಬಂದಂಥವನೇ ಜಗನ್ನಾಥ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ಶರಣು ಮೋಹನ ಕೃಷ್ಣ ಪ್ರಭು ಸದ್ಗತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ನೀಲಮೋಹನ ಕೃಷ್ಣ ಸುಂದರಾಕೃತಿ,
कृते गुरो जगन्नायका गुरुवायूरप्पा प्रभो विश्वनायका चाणुरान्तका हरे दीनरक्षका दुर्मदान्तका कृष्ण कंसनाशका कमललोचना कृष्ण पापमोचना जय जनार्दना कृष्ण राधिकापते नन्दनन्दना कृष्ण रुक्मिणीपते सुधाचन्दना कृष्ण शेषवाहना मुरळीमोहना कृष्ण हे घना घना पूतनान्तका कृष्ण सत्यजीवना परमपावना कृष्ण पद्मलोचना भक्ततोषणा कृष्ण दैत्यशोषणा हे जनावना कृष्ण श्रीजनार्दना दुष्टशिक्षणा कृष्ण शिष्टरक्षणा सर्वकारणा कृष्ण साधुपोषणा जय जनार्दना कृष्ण राधिकापते नन्दनन्दना कृष्ण रुक्मिणीपते पाहि केशवा प्रभो पाहि माधवा पाहि मुकुन्दा कृष्ण पाहि गोविन्दा पाहि सुरेशा कृष्ण पाहि महेशा पाहि श्रीविष्णु कृष्ण पाहि वैकुण्ठा पाहि परेशा कृष्ण पाहि मां प्रभो पाहि पावना कृष्ण रक्ष मां विभो पाहि श्रीधरा कृष्ण पाहि मां प्रभो गुरुवायूर्पते कृष्ण पाहि मां विभो जय जनार्दना कृष्ण राधिकापते नन्दनन्दना कृष्ण रुक्मिणीपते यादवेश्वरा कृष्ण गोकुलेश्वरा आगमेश्वरा कृष्ण वेदगोचरा महासुन्दरा कृष्ण रामसोदरा सुधासागरा कृष्ण महागुरुवरा जय जनार्दना कृष्ण राधिकापते नन्दनन्दना कृष्ण रुक्मिणीपते 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 ನಂದನಂದನ ಕೃಷ್ಣ ರುಕ್ಮಿಣೀಪತೆ ಎಂಬುದಾಗಿ ಆ ರುಕ್ಮಿಣಿ ಪತಿಯಾಗಿರ್ತಕ್ಕಂತಹ ಸ್ವಾಮಿಯನ್ನು ವಿಶೇಷವಾಗಿ ಸ್ತುತಿಸುವಂತಹ ಅದ್ಭುತವಾದಂತಹ ಗೀತೆಯನ್ನು ನಾವೆಲ್ಲರೂ ಕೂಡ ಕೇಳಿದಂಥವರಾಗ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಅನ್ನುವಂಥದ್ದು ನಡೀತಾ ಇದೆ. ಇಂತಹ ರಥಯಾತ್ರೆ ಒಡಿಶಾ ರಾಜ್ಯದಲ್ಲಿರತಕ್ಕಂತಹ ಅದ್ಭುತವಾದಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ ಪೂರಿ ಕ್ಷೇತ್ರ. ಅಂತಹ ಆ ಪೂರಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಸ್ವಾಮಿಯೇ ಜಗನ್ನಾಥ ಸ್ವಾಮಿ. ಬ್ರಹ್ಮದೇವರ ಅರ್ಧ ಆಯುಷ್ಯದ ತನಕ ನೀಲಮಾಧವನಾಗಿ ನೀಲಾಚಲದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವನಾಗಿ ಆ ಭಗವಂತನೇ ನಂತರ ಬ್ರಹ್ಮದೇವರ ನಂತರದ 50 ವರ್ಷಗಳ ಕಾಲ ಜಗನ್ನಾಥನಾಗಿ ದರ್ಶನ ಭಾಗ್ಯವನ್ನು ಲೋಕಕ್ಕೆ ನೀಡಬೇಕು ಎಂಬುದಾಗಿ ಸಂಕಲ್ಪಿಸಿದ್ದಾನೆ. ಅದಕ್ಕಾಗಿಯೇ ಇಂದ್ರದ್ಯುಮ್ನ ಅನ್ನತಕ್ಕಂತಹ ಮಹಾರಾಜ
ನೀಲಮಾಧವ ಸ್ವಾಮಿಯನ್ನು ನೋಡಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟಾಗ ಆ ಪ್ರಯತ್ನ ಅನ್ನತಕ್ಕಂಥದ್ದು ಫಲಿಸ್ತಕ್ಕಂಥದ್ದು ಕೂಡ ಆಗ್ತಿದೆ. ಅನೇಕ ಉಪಾಯಗಳ ಮುಖಾಂತರ ಸ್ವಾಮಿ ಎಲ್ಲಿದ್ದಾನೋ ಹುಡುಕಿಕೊಂಡು ಬಂಧು ಬಾಂಧವರಿಂದ ಕೂಡಿದಂಥವನಾಗಿ ಹೋಗಿ ನೋಡಿದರೆ ಅಲ್ಲಿ ಸ್ವಾಮಿ ನೀಲಮಾಧವ ಕಾಣಿಸ್ತಾ ಇಲ್ಲ, ದೃಗ್ಗೋಚರಣೆ ಆಗಲಿಲ್ಲ. ಯಾವಾಗ ದೃಗ್ಗೋಚರನಾಗಲಿಲ್ಲವೋ ಮಹಾ ಅಪರಾಧವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ದುಃಖವನ್ನು ಪಡತಕ್ಕಂಥವನಾಗ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ಆ ಸಂದರ್ಭದಲ್ಲಿ ಅವನ ಕನಸಿನಲ್ಲಿ ಸ್ವಾಮಿ ಕೃಷ್ಣ ಬಂದು ತಿಳಿಸ್ತಾನೆ, ಇಲ್ಲ, ಇದು ನನ್ನ ಸಂಕಲ್ಪ. ಬ್ರಹ್ಮದೇವರ 50 ವರ್ಷಗಳ ಕಾಲ ನಾನು ನೀಲಮಾಧವನಾಗಿ ದರ್ಶನವನ್ನು ನೀಡಬೇಕು ಅಂತ ಅಂದುಕೊಂಡಿದ್ದೆ, ಆ ಪ್ರಕಾರವಾಗಿ ನೀಡಿದೆ. ಇನ್ನು ಮುಂದೆ ನಾನು ಜಗನ್ನಾಥನಾಗಿ ದರ್ಶನವನ್ನು ನೀಡಬೇಕು ಅಂತ ಅಂದುಕೊಂಡಿದ್ದೇನೆ. ಸಮುದ್ರದಲ್ಲಿ 3 ಮರದ ಭಾಗ ಅನ್ನುವಂಥದ್ದು ಬರ್ತಿದೆ, ಕಾಂಡಗಳು ಬರ್ತದೆ. ಅದನ್ನು ತೆಗೆದುಕೊಂಡು ನೀನು ಪ್ರತಿಷ್ಠೆ ಮಾಡು ನನ್ನನ್ನು ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಸಮುದ್ರದಲ್ಲಿ 3 ಕಾಂಡವನ್ನು ನೋಡ್ತಾನೆ, ಕಟ್ಟಿಗೆ ಬರತಕ್ಕಂತಹದ್ದು. ಆ ಕಟ್ಟಿಗೆಯನ್ನು ತೆಗೆದುಕೊಂಡಾಗ ಅಲ್ಲಿ ಯಾವ ಸ್ವಾಮಿಯೂ ಕೂಡ ಕಾಣಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿನೇ ದೇವತೆಗಳ ಶಿಲ್ಪಿಯಾಗಿರ್ತಕ್ಕಂತಹ ವಿಶ್ವಕರ್ಮ ಬರ್ತಾನೆ, ವೃದ್ಧನ ವೇಷವನ್ನು ಧರಿಸಿದಂಥವನಾಗಿ. ಆ ವ್ಯಕ್ತಿ ಒಂದು ಮಾತನ್ನು ಕೊಡ್ತಾನೆ, ನಾನು ಒಳಗಡೆ ವಿಗ್ರಹ ನಿರ್ಮಾಣವನ್ನು ಮಾಡ್ತೇನೆ. ವಿಗ್ರಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಯಾರೂ ಕೂಡ ಒಳಗಡೆ ಬರಬಾರದು, ನನಗೆ ಯಾವುದೇ ವಿಧವಾದಂತಹ ತೊಂದರೆಯನ್ನು ಕೊಡಬಾರದು. ಪೂರ್ಣವಾದ ನಂತರ ನಾನು ನಿಮಗೆ ತಿಳಿಸ್ತೇನೆ, ಆಗ ಬಾಗಿಲನ್ನು ತೆರೆಯಬೇಕು ಅಂತ ಮೊದಲಿಗೇನೆ ಷರತ್ತನ್ನು ಇಡ್ತಾನೆ. ಆಗಲಿ ಎಂಬುದಾಗಿ ಇಂದ್ರದ್ಯುಮ್ನ ಮಹಾರಾಜ ಅದಕ್ಕೆ ತಕ್ಕಂತೆ ಒಪ್ಪಿಕೊಳ್ತಾನೆ. 1 ದಿವಸ, 2 ದಿವಸ, 3 ದಿವಸ, 4, 5, 6 ದಿವಸಗಳು ಹೀಗೆ ನಡೀತಾ ಇದೆ. ಒಳಗಡೆ ಕೆತ್ತನೆಯ ಶಬ್ದ ಕೇಳಿಸ್ತಾ ಇದೆ. ಇವರು ಹೊರಗಿನಿಂದ ಕೇಳ್ತಾ ಇದ್ದಾರೆ. ಶಬ್ದ ಕೇಳಿತು ಆನಂದದಲ್ಲಿದ್ದಾರೆ. ಸ್ವಾಮಿಯ ಮೂರ್ತಿಯ ಕೆತ್ತನೆ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಅದಾದ ನಂತರ ಶಬ್ದ ಕೇಳೋದು ನಿಂತೋಯ್ತು. ಯಾವಾಗ ಶಬ್ದ ಕೇಳೋದು ನಿಂತೋಯ್ತೋ ಆಗ ಸಂದೇಹ ಬರಲಿಕ್ಕೆ ಶುರುವಾಯಿತು. ಏನಾಯಿತು? ಹೋದಂತಹ ಶಿಲ್ಪಿ, ಒಳಗಡೆ ಹೋದಂತಹ ಶಿಲ್ಪಿ ಬಹಳ ವೃದ್ಧನಿದ್ದಾನೆ. ಅವನ ಆಹಾರವಾಗಲಿ ಯಾವುದೇ ಆಗಲಿ ಯಾವುದ್ರ ಬಗ್ಗೆನೂ ನಾವು ಗಮನವನ್ನು ಕೊಡಬಾರದು. ನಾನು ಒಳಗಡೆ ವಿಗ್ರಹವನ್ನು ಕೆತ್ತುವ ತನಕ ಯಾರೂ ಒಳಗಡೆ ಪ್ರವೇಶ ಮಾಡಬಾರದು ಅಂದಿದ್ದಾರೆ. ಏನಾದರೂ ಆಗಿ ಮನುಷ್ಯ ಇಲ್ಲವೇನೋ ಎಂಬುವಂತಹ ಸಂದೇಹ ಬಂದು ಒಳಗಡೆ ಹೋಗಬೇಕು ಅಂತ. ಆದರೂ ಅವನ ಮಾತು ನೆನಪಿಗೆ ಬರ್ತಾ ಇದೆ, ಎಂತಹ ಸಂದರ್ಭದಲ್ಲಾದರೂ ಒಳಗಡೆ ಬರಬಾರದು ಅಂತ ತಿಳಿಸಿರ್ತಕ್ಕಂಥದ್ದು. ಅದನ್ನು ಸಮೇತ 1, 2, 3, 4 ಹೀಗೆ 5 ದಿನಗಳ ಗಟ್ಟಲೆ ಕಾಯ್ತಾರೆ. ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ತವಕ. ಇಂದ್ರದ್ಯುಮ್ನ ಮಹಾರಾಜನ ಹೆಂಡತಿ ರಾಣಿ ಒಪ್ಕೊಳ್ತಾ ಇಲ್ಲ. ಏನಾಯಿತೋ ಏನೋ ನೋಡಬೇಕು, ಬಾಗಿಲನ್ನು ತೆಗೀರಿ ಅಂತ ಬಾಗಿಲನ್ನು ತೆಗೆಸ್ತಾರೆ. ಬಾಗಿಲು ತೆಗಿತಾ ಇದ್ದಂತೆಯೇ ಒಳಗಡೆ ಇರತಕ್ಕಂಥ ವಿಶ್ವಕರ್ಮ ಮಾಯ ಆಗಿ ಹೋಗ್ಬಿಡ್ತಾನೆ. ಅಲ್ಲಿ ನಮಗೆ ಈಗ ಕಾಣಸಿಗ್ತಾ ಇರತಕ್ಕಂತಹ ಮೂರ್ತಿಗಳ ರೂಪ ಹೇಗಿದೆಯೋ ಅರ್ಧಂಬರ್ಧ ಕೆತ್ತಿರ್ತಕ್ಕಂತಹದ್ದು, ಆ ರೀತಿಯ ಸ್ಥಿತಿಯಲ್ಲಿ ಮೂರ್ತಿಗಳ ಕೆತ್ತನೆ ಅನ್ನುವಂತಹದ್ದಾಗಿದೆ. ಆವಾಗ ಬಹಳ ದುಃಖ ಪಡ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ಎಂತಹ ಒಂದು ನಾನು ಘೋರ ಅಪರಾಧವನ್ನು ಮಾಡಿದ್ದೇನೆ. ನೀಲಮಾಧವನನ್ನು ನೋಡಲಿಕ್ಕೆ ಹೋದರೆ ಸ್ವಾಮಿಯೇ ಕಾಣದಂತೆ ಹೋದ. ಇನ್ನು ಕೆತ್ತನೆಯನ್ನು ಮಾಡಿ ಆ ಭಗವಂತನನ್ನು ಮತ್ತೆ ನೋಡಬಹುದು ಕೃಷ್ಣನನ್ನು ಅಂತ ಅಂದುಕೊಂಡ್ರೆ ಅರ್ಧಂಬರ್ಧ ಕೆತ್ತಿರ್ತಕ್ಕಂತಹ ಸ್ಥಿತಿಯಲ್ಲಿ ವಿಗ್ರಹಗಳು ಇರುವಂತಹದ್ದಾಗಿದೆ. ಎಂತಹ ಒಂದು ಅಪಚಾರ ಮಾಡಿಬಿಟ್ಟೆ ನಾನು ದೇವರಿಗೆ ಅಂತ ದುಃಖ ಪಡ್ತಾ ಇದ್ದರೆ ಪುನಃ ಸ್ವಪ್ನದಲ್ಲಿ ಬಂದು ಸ್ವಾಮಿ ತಿಳಿಸ್ತಾನೆ, ನಾನು ಲೋಕಕ್ಕೆ ಹೀಗೇ ದರ್ಶನ ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ಈ ರೀತಿಯಾದಂತಹ ಮೂರ್ತಿಯ ಪ್ರತಿಷ್ಠಾಪನೆಯನ್ನೇ ಮಾಡು ಎಂಬುದಾಗಿ ತಿಳಿಸ್ತಾರೆ. ಆ ಸ್ವಾಮಿಯ ಆದೇಶಕ್ಕೆ ಅನುಗುಣವಾಗಿ ಪೂರಿ ಕ್ಷೇತ್ರದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಅದ್ಭುತವಾದ ರೀತಿಯಲ್ಲಿ ವೈಭವೋಪೇತವಾಗಿ ಆ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥದ್ದು. ಆ ಪ್ರತಿಷ್ಠೆಯನ್ನು
ಮಾಡಿರ್ತಕ್ಕಂತಹ ಕೃಷ್ಣನೇ ಸುಭದ್ರೆ ಮತ್ತು ಬಲರಾಮ ಮೂವರು ಇರತಕ್ಕಂಥವರು. ಅವರ ದಿವ್ಯವಾದಂತಹ ರಥಯಾತ್ರೆ ನಡೀತಾ ಇದೆ. ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗೋಣ, ಜಗನ್ನಾಥನ ಕೃಪೆಗೆ ಪಾತ್ರರಾಗೋಣ. कृष्ण मनमोहन कृष्ण कृष्ण मनमोहन कृष्ण कृष्ण मनमोहन कृष्ण कृष्ण मनमोहन चित्त चोरा राधा जीवन राधा जीवन चित्त चोरा राधा जीवन कृष्ण कृष्ण मनमोहन कृष्ण कृष्ण मनमोहन मेघश्यामा मधुसूदना श्यामा मधुसूदना मेघश्यामा मधुसूदना राधा कांता यदुनंदना 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 कृष्ण कृष्ण मनमोहन कृष्ण कृष्ण मनमोहन चित्त चोरा राधा जीवन चित्त चोरा राधा जीवन कृष्ण कृष्ण मनमोहन मेघश्यामा मधुसूदना मेघश्यामा मधुसूदना राधा कांता यदुनंदना राधा कांता यदुनंदना कृष्ण कृष्ण मनमोहन कृष्ण कृष्ण मनमोहन ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಎಂಬುದಾಗಿ ಜ್ಞಾನಿಗಳು ಆ ಭಗವಂತ ನಮ್ಮೆಲ್ಲರ ಕಣ್ಗಳಿಗೆ ಗೋಚರನಾಗಲಿ, ಆ ಭಗವಂತ ದೃಗ್ಗೋಚರೋ ಭವತು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ರಥೋತ್ಸವ, ಜಗನ್ನಾಥನ ರಥಯಾತ್ರೆ. ಅಂತಹ ಆ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ನಡೀತಾ ಇರತಕ್ಕಂತಹದ್ದು ಈ ಉತ್ಸವವಾಗಿದೆ. ಇಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಭಕ್ತರಾದ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ.
ಕದಾಚಿತ್ ಕಾಲಿಂದಿ ತಟ ವಿಪಿನ ಸಗೀತ ಕವರೋ ಮುದಾ ಗೋಪಿ ನಾರಿ ವದನ ಕಬಲಾಸ್ವಾದ ಮಧುಪ ರಮಾಶ ಶಂಭು ಬ್ರಹ್ಮಾಮರಪತಿಗಣ ಗಣೇಶಾರ್ಚಿತ ಪದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ನಯನದ ಪಥ ಅಂದರೆ ಮಾರ್ಗ, ಆ ಮಾರ್ಗವನ್ನು ಸೇರಿದಂಥವನಾಗಲಿ, ಮಾರ್ಗದಲ್ಲಿ ಇರುವಂಥವನಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹ ಅದ್ಭುತವಾದಂತಹ, ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡತಕ್ಕಂತಹ ಸ್ತೋತ್ರ ಜಗನ್ನಾಥನ ಅಷ್ಟಕ ಅನ್ನತಕ್ಕಂಥದ್ದು. ಅಂತಹ ಆ ಜಗನ್ನಾಥನ ಸ್ಮರಣೆಯನ್ನು ಮಾಡುತ್ತಾ ಅವನ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ವಿಶೇಷವಾಗಿ ಆ ಜಗನ್ನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಅದ್ಭುತವಾದ ರೀತಿಯಲ್ಲಿ ಜಗನ್ನಾಥನನ್ನು, ಜಗತ್ತಿಗೇನೆ ಎಲ್ಲವನ್ನು ಉಂಟು ಮಾಡತಕ್ಕಂಥವನು, ಭಜೆ ಆ ಜಗನ್ನಾಥನನ್ನು ಭಜಿಸುತ್ತಿದ್ದೇನೆ. ಭಜೆ ಹಂ ಜಗನ್ನಾಥಮೀಶಂ. ಜಗನ್ನಾಥನನ್ನು ಈಶನಾಗಿರ್ತಕ್ಕಂತಹ ಅವನನ್ನು ನಾವೆಲ್ಲರೂ ಕೂಡ ಭಜಿಸುತ್ತೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಮಹಾಂಬೋಧೆ ಸ್ಥಿರೇ ಕನಕರುಚಿರೇ ನೀಲಶಿಖರೇ ವಸನ್ ಪ್ರಾಸಾದಾಂತಃ ಸಹಜ ಬಲಭದ್ರೇಣ ಬಲಿನಾ ಸುಭದ್ರಾ ಮಧ್ಯಸ್ಥಃ ಸಕಲ ಸುರಸೇವಾವಸರದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಆ ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ನಯನ ಪಥಕ್ಕೆ ಗಾಮಿ ಸಿಗತಕ್ಕಂಥವನಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಸುಭದ್ರೆಯನ್ನು ಮಧ್ಯದಲ್ಲಿರಿಸಿಕೊಂಡಿದ್ದಾನೆ. ಅತ್ಯಂತ ಬಲಿಯಾಗಿರ್ತಕ್ಕಂತಹ ಬಲಭದ್ರನಿಂದ ಕೂಡಿದಂಥವನಾಗಿದ್ದಾನೆ, ಬಲರಾಮನಿಂದ ಕೂಡಿರತಕ್ಕಂಥವನಾಗಿದ್ದಾನೆ. ಅಂತಹ ಆ ಸ್ವಾಮಿ ಕೃಷ್ಣ ನಮ್ಮೆಲ್ಲರಿಗೆ ಜಗನ್ನಾಥನಾಗಿ ದರ್ಶನವನ್ನು ನೀಡ್ತಾ, ಏನು ವೃಂದಾವನದಲ್ಲಿ ತಾನು ಕೃಷ್ಣನಾಗಿದ್ದಾಗ ವಿಶೇಷವಾದ ಬಾಲಲೀಲೆಗಳನ್ನು ತೋರಿದನೋ ಅಂತಹ ಲೀಲೆಗಳನ್ನೆಲ್ಲವನ್ನು ಕೂಡ ಜಗನ್ನಾಥನಾಗಿ ಪೂರಿ ಕ್ಷೇತ್ರದಲ್ಲಿ ನೆಲೆಸಿದಂಥವನಾಗಿ ಭಕ್ತರಿಗೆಲ್ಲ ಲೀಲೆಗಳನ್ನು ತೋರ್ತಕ್ಕಂಥವನಾಗಿದ್ದಾನೆ. ರಥಾರೂಢೋ ಗಚ್ಚನ್ ಪಥಿ ಮಿಲಿತ ಭೂದೇವ ಪಟಲೈಃ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದ ಮುಪಾಕರ್ಣ್ಯ ಸದಯಃ ದಯಾ ಸಿಂಧುರ್ಬಂಧು. ಆ ಸ್ವಾಮಿ ದಯಾ ಸಿಂಧು, ನಮ್ಮೆಲ್ಲರಿಗೂ ಕೂಡ ಬಂಧು. ಬಂಧು ಸಕಲ ಜಗತಾಂ ಸಿಂಧು ಸುತಪ ಜಗನ್ನಾಥ ಸ್ವಾಮಿ. ಸಿಂಧು ಸುತೆಯಾಗಿರ್ತಕ್ಕಂತಹ ಲಕ್ಷ್ಮಿಯಿಂದ ಕೂಡಿರ್ತಕ್ಕಂಥವನು. ಅಂತಹ ಆ ಸ್ವಾಮಿ ನಯನ ಪಥಗಾಮೀ ಭವತು ಮೇ ಎಂಬುದಾಗಿ ಪ್ರಾರ್ಥಿಸೋಣ. ಪರಬ್ರಹ್ಮಾಪೀಡ ಕುವಲಯದಲೋತ್ಫುಲ್ಲನಯನೋ ನಿವಾಸಿ ನೀಲಾದ್ರೌ ನಿಹಿತ ಚರಣೋನಂತ ಶಿರಸಿ ರಸಾನಂದೋ ರಾಧಾ ಸರಸವಪು ಆಲಿಂಗನ ಸುಖ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಅಂತಹ ಆ ಸ್ವಾಮಿಯಲ್ಲಿ ನಾವೇನನ್ನು ಪ್ರಾರ್ಥಿಸಬೇಕು, ಏನನ್ನು ಪ್ರಾರ್ಥಿಸಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನ ವೈ ಪ್ರಾರ್ಥ್ಯಂ ರಾಜ್ಯಂ, ರಾಜ್ಯ ಕೊಡು ಅಂತ ನಾನೇನು ಕೇಳ್ತಾ ಇಲ್ಲ. ನ ಚ ಕನಕತಾಂ ಭೋಗ ವಿಭವಂ, ಐಶ್ವರ್ಯವನ್ನು ಕೊಡು, ಭೋಗ ಭಾಗ್ಯವನ್ನು ಕೊಡು ಅಂತೇನು ಕೇಳುವುದಿಲ್ಲ. ನ ಯಾಚೇಹಂ ರಮ್ಯಾಂ ನಿಖಿಲ ಜನಕಾಭ್ಯಾಂ, ನಾನೇನು ಬೇಡುವುದಿಲ್ಲ ನಿನ್ನನ್ನು ಸ್ವಾಮಿ, ರಮ್ಯವಾಗಿರತಕ್ಕಂತಹ ವರವಧುವನ್ನು ಕೊಡು, ಒಳ್ಳೆಯ ಕನ್ಯೆಯನ್ನು ಕೊಡು ಎಂಬುದಾಗಿಯೂ ಕೂಡ ಕೇಳುವುದಿಲ್ಲ. ಸದಾ ಕಾಲೇ ಕಾಲೇ ಪ್ರಮಥಪತಿನ ಗೀತಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ವಿಶೇಷವಾಗಿರ್ತಕ್ಕಂತಹ ಬ್ರಾಹ್ಮಣರ ಸಮೂಹ ಪೂರಿ ಕ್ಷೇತ್ರದಲ್ಲಿರತಕ್ಕಂತಹದ್ದಾಗಿದೆ. ಬ್ರಾಹ್ಮಣರನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ದಕ್ಷನಾಗಿದ್ದಾನೆ ಆ ಸ್ವಾಮಿ.
ಅಷ್ಟೇ ಅಲ್ಲ, ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡತಕ್ಕಂಥವರು. ಭೂಸುರರು ಬ್ರಾಹ್ಮಣರು ಅವರ ರಕ್ಷಣೆ ತನ್ನ ಕರ್ತವ್ಯ ಎಂಬುದಾಗಿ ಬಂದಿರತಕ್ಕಂಥವನು. ಅಂತಹ ಆ ಸ್ವಾಮಿ ಇಂದ್ರದ್ಯುಮ್ನನಿಂದ ಪೂರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ತದನಂತರ ಅನೇಕ ರಾಜರುಗಳಿಂದ ಪುನಃ ಪ್ರತಿಷ್ಠೆಯನ್ನು ಪಡೆದುಕೊಳ್ತಾ ಲೋಕದಲ್ಲಿ ಅತ್ಯಂತ ಸಿರಿವಂತಿಕೆಯಿಂದ ಮೆರೆಯುವಂತಹ ಏನಾದರೂ ಒಂದು ದೇಗುಲ ಇದೆ ಎಂದರೆ ಪುರಾತನ ಕಾಲದಿಂದಲೂ ಕೂಡ ಬಂದಿರತಕ್ಕಂತಹದ್ದು ಅದು ಭಗವಂತನ ಜಗನ್ನಾಥನ ದೇವಸ್ಥಾನ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಆ ರಥಯಾತ್ರೆಯನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇಂತಹ ವಿಶಿಷ್ಟವಾದಂತಹ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಭುಜೆ ಸವ್ಯೇ ವೇಣುಂ ಶಿರಸಿ ಶಿಖಿಪಿಚ್ಛಂ ಕಟಿತಟೆ ದುಕೂಲಂ ನೇತ್ರಾಂತೆ ಸಹಚರ ಕಟಾಕ್ಷಂ ವಿದಧತೆ ಸದಾ ಶ್ರೀಮದ್ವೃಂದಾವನ ವಸತಿ ಲೀಲಾ ಪರಿಧಯೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯನ್ನು ವರ್ಣಿಸುತ್ತಾ ಅವನ ಸ್ತೋತ್ರವನ್ನು ಕೇಳ್ತಾ ನಾವೆಲ್ಲರೂ ಧನ್ಯರಾಗಿ ಕೃತಕೃತ್ಯರಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಜಯ ಕೃಷ್ಣ ಹರೇ ಜಯ ರಾಮ ಹರೇ 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 ಜಯ ಮುರಳೀಧರ ಘನ ಶ್ಯಾಮ 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 ಹರೇ ಜಯ ಕೃಷ್ಣ ಹರೇ ಜಯ ರಾಮ ಹರೇ ಜಯ ಕೃಷ್ಣ ಹರೇ ಜಯ ರಾಮ ಹರೇ ಜಯ ಮುರಳೀಧರ ಘನ ಶ್ಯಾಮ ಹರೇ ಜಯ ಮುರಳೀಧರ ಘನ ಶ್ಯಾಮ ಹರೇ ಜಯ ಗೋಪಾಲ 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 ಜಯ ಮನಮೋಹನ ನಂದಲಾಲ ಜಯ ಮನಮೋಹನ ನಂದಲಾಲ ಜಯ ರಾಧೆ ಶ್ಯಾಮ್ ಜಯ ಘನ ಶ್ಯಾಮ್ 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 ಜಯ ಕೃಷ್ಣ ಹರೇ ಜಯ ರಾಮ ಹರೇ ಜಯ ಕೃಷ್ಣ ಹರೇ ಜಯ ರಾಮ ಹರೇ ಜಯ ಕೃಷ್ಣ ಹರೇ ಜಯ ರಾಮ ಹರೇ
श्याम हरे जय मुरलीधर घन श्याम हरे जय मुरलीधर घन श्याम हरे जय मुरलीधर घन श्याम हरे जय गोपाल 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 गोपाल जय 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 मनमोहन नंदलाला जय मनमोहन नंदलाला जय राधे श्याम जय घन श्याम जय राधे श्याम जय घनश्याम जय राधे श्याम जय घन श्याम जय राधे श्याम जय घनश्याम जय कृष्ण हरे जय राम हरे 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 जय मुरलीधर घन श्याम
जनार्दना कृष्णा राधिकापते नन्दनन्दना कृष्णा रुक्मिणीपते गरुडवाहना कृष्णा गोपिकापते शरणुमोहना कृष्णा प्रभो सद्गते जय जनार्दना कृष्णा राधिकापते नन्दनन्दना कृष्णा रुक्मिणीपते नीलमोहना कृष्णा सुन्दराकृते तनुजनाशना कृष्णा हरे मुरारे द्वारकापते कृष्णा यादवोन्नता वैष्णवाकृते गुरो जगन्नायका गुरुवायूरप्पा प्रभो विश्वनायका चाणुरान्तका हरे दीनरक्षका दुर्मदान्तका कृष्णा कंसनाशका कमललोचना कृष्णा पापमोचना जय जनार्दना कृष्णा राधिकापते नन्दनन्दना No.